ಬಿಜೆಪಿ ಸಂಡೂರು ಅಂತ ಹೇಳಿದ್ರೆ ಅದು ವಿಜಯೇಂದ್ರ ಅವರ ತಾಕತ್ತಿನ ಪ್ರಶ್ನೆ ಆಗುತ್ತೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಎಸ್ಟಿ ಮೋರ್ಚಾದ ಬಿಜೆಪಿ ಎಸ್ಟಿ ಮೋರ್ಚಾದ ಅಧ್ಯಕ್ಷರಾಗಿರುವಂತ ಬಂಗಾರು ಹನುಮಂತ್ ಅವರಿಗೆ ಟಿಕೆಟ್ ಕೊಟ್ಟಿದ್ದು ವಿಜಯೇಂದ್ರ. ಜೊತೆಗೆ ವಿಜಯೇಂದ್ರ ಅವರ ಅತ್ಯಾಪ್ತರಲ್ಲಿ ಗುರುತಿಸಿಕೊಂಡಿರುವಂತದ್ದು ಬಂಗಾರು ಹನುಮಂತು. ಇದರ ಜೊತೆಗೆ ಸಾಕಷ್ಟು ವರ್ಷಗಳ ಬಳಿಕ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಬಂದಿದ್ದಾರೆ. ಬಳ್ಳಾರಿಗೆ ಬಂದಾಯಿತು. ಬಳ್ಳಾರಿಗೆ ಬಂದ ನಂತರ ಬಂಗಾರು ಹನುಮಂತ ಅವರ ಜನಾರ್ದನ್ ರೆಡ್ಡಿ ಅವರ ಶಿಷ್ಯ ಆಗಿರುವ ಕಾರಣಕ್ಕಾಗಿ ಒಂದು ಕಡೆ ಜನಾರ್ದನ್ ರೆಡ್ಡಿ ಮತ್ತೊಂದು ಕಡೆ ವಿಜಯೇಂದ್ರ ಅವರು ಯಾವ ರೀತಿಯಾಗಿ ಬಿಜೆಪಿಯನ್ನು ಗೆಲ್ಲಿಸ್ತಾರೆ ಅನ್ನೋದು ಕುತೂಹಲ ಇರುವಂಥದ್ದು. ಯಾರು ಗೆಲ್ತಾರೆ? ಈ ತುಕಾರಾಮ್ ಅವರು ತಮ್ಮದೇ ಆದಂತಹ ಹೋಲ್ಡ್ ಅನ್ನು ಹೊಂದಿದ್ದಾರೆ. ಇದ್ರ ಜೊತೆಗೆ ಸಂತೋಷ್ ಲಾಡ್ ಅವರು ಸಂಡೂರು ಅಂತ ಹೇಳಿದ್ರೆ ಸಂತೋಷ್ ಲಾಡ್ ಅವರ ಪ್ರಭಾವ ಕೂಡ ಇರುವಂಥದ್ದು. ಅಲ್ಲಿ ಒಂದಿಷ್ಟು ಫೌಂಡೇಶನ್ಸ್ ಅನ್ನು ಕೂಡ ಕಟ್ಕೊಂಡಿರುವಂಥದ್ದು. ಹೀಗಾಗಿ ಸಂಡೂರಲ್ಲಿ ಯಾರು ಗೆಲ್ತಾರೆ, ಯಾರ ಪಾಲಿಗೆ ಗೆಲುವು ಸಿಗುತ್ತೆ ಅನ್ನೋದು ಕುತೂಹಲ ಇರುವಂಥದ್ದು. ಇದ್ರ ಜೊತೆಗೆ ಕೇರಳದ ವಯನಾಡಲ್ಲಿ ಬೈ ಎಲೆಕ್ಷನ್ ಇದೆ, ಲೋಕಸಭಾ ಚುನಾವಣೆ ಇದೆ. ರಾಹುಲ್ ಗಾಂಧಿ ಅವರು 2024 ಈ ಕ್ಷೇತ್ರದಿಂದ ವಯನಾಡಿಂದ ಸ್ಪರ್ಧೆ ಮಾಡಿದ್ರು, ಗೆಲುವನ್ನ ಸಾಧಿಸಿದ್ರು. ಅದಾದ ನಂತರ ಅವರು ರಾಯ್ಬಲಿ ಉತ್ತರ ಪ್ರದೇಶದಿಂದ ಕೂಡ ಸ್ಪರ್ಧೆ ಮಾಡಿದ್ರು, ಅಲ್ಲಿ ಗೆಲುವನ್ನ ಸಾಧಿಸಿರುವಂಥದ್ದು. ಈಗ ವಯನಾಡಿಂದ ಪ್ರಿಯಾಂಕಾ ಗಾಂಧಿ ವಾದ್ರಾ ಸ್ಪರ್ಧೆಗಿಳಿದಿದ್ದಾರೆ. ಮಹಾರಾಷ್ಟ್ರ, ಜಾರ್ಖಂಡ್ ವಿಧಾನಸಭಾ ಕ್ಷೇತ್ರಗಳು ಬೈ ಎಲೆಕ್ಷನ್ ಬಂದ್ರೆ ಲೋಕಸಭಾ ಚುನಾವಣೆಯದ್ದು ವಯನಾಡು. ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ವಯನಾಡಲ್ಲಿ ಮತ ಎಣಿಕೆಗೆ ಎಲ್ಲಾ ರೀತಿಯ ಸಿದ್ಧತೆ ಆರಂಭವಾಗಿದೆ. ವಯನಾಡಲ್ಲಿ ನವ್ಯ ಹರಿದಾಸ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿರುವಂತದ್ದು. ಇದರ ಜೊತೆಗೆ ಎಡಪಕ್ಷಗಳಿಂದ ಕೂಡ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ನ ಹಾಕ್ತೀವಿ ಅಂತ ಹೇಳಿದ್ರು. ಆದ್ರೂ ಕೂಡ ಕೇಕ್ ವಾಕ ಕಾಂಗ್ರೆಸ್ಗೆ. ಪ್ರಿಯಾಂಕಾ ಗಾಂಧಿ ವಾದ್ರಾ ಗೆಲುವನ್ನ ಸಾಧಿಸ್ತಾರಾ ಅಂತ ಹೇಳಿದ್ರೆ ಒಂದಿಷ್ಟು ಸಮೀಕ್ಷೆಗಳು ಹೌದು ಅಂತ ಹೇಳುತ್ತೆ. ಕಾರಣ ಇಷ್ಟೇ, 2019ರಲ್ಲಿ ರಾಹುಲ್ ಗಾಂಧಿ ಅವರು ಅಮೇಥಿ ಜೊತೆಗೆ ವಯನಾಡಲ್ಲಿ ಸ್ಪರ್ಧೆ ಮಾಡಿದ್ರು. ಅಮೇಥಿಯಲ್ಲಿ ಸೋತರು, ವಯನಾಡಲ್ಲಿ ಗೆದ್ರು. ಅದಾದ ಬಳಿಕ 2024ರ ಲೋಕಸಭಾ ಚುನಾವಣೆ ಕ್ಷೇತ್ರವನ್ನ ಉಳಿಸ್ಕೋಬೇಕಾಗಿತ್ತು. ಮತ್ತೆ ವಯನಾಡಲ್ಲಿ ಸ್ಪರ್ಧೆ ಮಾಡ್ತಾರೆ ರಾಹುಲ್ ಗಾಂಧಿ ಅವರು, ನಿರೀಕ್ಷೆಯಂತೆ ಗೆಲುವನ್ನ ಸಾಧಿಸ್ತಾರೆ. ಆದರೆ ರಾಜೀನಾಮೆ ಕೊಟ್ಟ ಕಾರಣಕ್ಕಾಗಿ ಈಗ ಪ್ರಿಯಾಂಕಾ ಗಾಂಧಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರು ಮೊದಲ ಬಾರಿಗೆ ಚುನಾವಣಾ ರಾಜಕಾರಣಕ್ಕೆ ಇಳಿದಿರುವಂತದ್ದು. ಮೊದಲ ಬಾರಿಗೆ ಎಲೆಕ್ಷನ್ಸ್ ತುಂಬಾ ನೋಡಿದ್ದಾರೆ. ಉತ್ತರ ಪ್ರದೇಶದ ಉಸ್ತುವಾರಿ ಕೂಡ ಆಗಿದ್ರು, ಎಲೆಕ್ಷನ್ಸ್ ನೋಡಿದ್ದಾರೆ. ಬಟ್ ಸ್ವತಃ ಅವರೇ ಅಖಾಡಕ್ಕಿಳಿದು ಬಂದಿರುವಂತದ್ದು ಇದೇ ಮೊದಲು. ಈ ಕಾರಣಕ್ಕಾಗಿ ಕುತೂಹಲ ಇದೆ. ಬಟ್ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಕೇಕ್ ವಾಕ್ ಆಗುತ್ತೆ ಈ ಕ್ಷೇತ್ರ ಕಾಂಗ್ರೆಸ್ಗೆ. ಯಾಕೆ ಕೇಕ್ ವಾಕ್ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಈ ಹಿಂದೆ ಎಂಪಿ ಆಗಿದ್ದಂತಹ ಸಂದರ್ಭದಲ್ಲಿ ಒಂದಿಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ತನ್ನದೇ ಅಂತ ಹೋಲ್ಡ್ ಇದೆ, ಎಲ್ಲವೂ ಸರಿ. ಇಲ್ಲಿ ಜಾತಿ ಸಮೀಕರಣ ಅಂತ ಒಂದು ಬರುತ್ತಲ್ವಾ, ಜಾತಿ ಸಮೀಕರಣ, ಇದ್ರ ಜೊತೆಗೆ ಸಮುದಾಯವಾರು ಮತಗಳು ಅಂತ ಬಂದ್ರೆ ಅಲ್ಪಸಂಖ್ಯಾತ ಮತಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಅಲ್ಪಸಂಖ್ಯಾತ ಮತಗಳು ವಯನಾಡಲ್ಲಿ ಅಲ್ಪಸಂಖ್ಯಾತರು ಒನ್ ಸೈಡ್ ಆದ್ರೆ ಈಸಿಯಾಗಿ ಗೆಲುವನ್ನು ಸಾಧಿಸುತ್ತೆ ಕಾಂಗ್ರೆಸ್. ಅದೇ ರೀತಿಯ ಸ್ಟ್ರಾಟಜಿ ಇರುವಂತದ್ದು. ಈ ಕಾರಣಕ್ಕಾಗಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಗೆಲುವನ್ನು ಸಾಧಿಸ್ತಾರೆ ಅಂತ ಒಂದಿಷ್ಟು ಸಮೀಕ್ಷೆಗಳು ಹೇಳ್ತಾ ಇದೆ. ಹೀಗಿದ್ರೂ ಕೂಡ ಬಿಜೆಪಿ ನವ್ಯ ಹರಿದಾಸ್ ಅವರನ್ನ ಹಾಕಿರುವಂತದ್ದು.